ನಮ್ಮ ಹುಡುಗ ನೋಡ್ರಿ, ಇದೇ ಹುಡುಗನೇ ಭಟ್ರು. ಯಾಕೆಂದರೆ ತುಂಬ ಎಕ್ಸ್ಪೀರಿಯನ್ಸ್ ಐತೆ. ಸಿಕ್ಕಿದ ಜಾಗದಲ್ಲೆಲ್ಲ ಸೌಟ್ತಿರು ಬರ್ತಾನೆ. ಹಾಗಾಗಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಐತೆ ನೋಡಿ. ಆಲ್ರೆಡಿ ಹೋಗಿ ನಾವು ಅಂಗಡಿಯಲ್ಲಿ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಕಟ್ ಮಾಡ್ತಾ ಇದ್ದೀವಿ ಇವಾಗೆಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡ್ತಾ ಇದ್ದೀರ ಅಂದ್ಕೊಂಡಿದ್ದೀವಿ. ನಾವು ಕ್ಯಾಮ್ರಾಮ್ಯಾನು ಚೆನ್ನಾಗಿ ಕಾಣಿಸ್ಕೊಳಲ್ಲ, ನಮ್ಮ ಹುಡುಗ ಶ್ರೀಧರ್ ಅಂತ. ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಾವು ತೋಟದ ಮನೇಲಿ ಮಾಡ್ತಾ ಇರೋದು. ಮನೇಲಿ ಇದ್ದಿದ್ರೆ ನಮ್ಗೆ ಬೇಕಾದಂಗೆ ಮಾಡ್ಕೊತಿದ್ವಿ. ತೋಟದ ಮನೇಲಲ್ವಾ, ಅದಕ್ಕೆ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಬಗ್ಗೆ ಸೈಡ್ಗೆ ಕೊಡ್ಸೋಣ. ಇಲ್ಲೇ ಇರುತ್ತೆ, ಲೆಗ್ ಪೀಸ್ ಎತ್ಕೊಂಡ್ಬಿಟ್ಟು ಇಲ್ಲೇ ಇರುತ್ತೆ. ಆ ಕವರ್ ಒಂದು ಲೆಗ್ ಪೀಸು ಏನೇನು ಮಾಡಿದ್ದೀವಿ ಅಂತ. ಲೆಗ್ ಪೀಸ್ ಬಂದಿರಲ್ಲ. ಮಾತಾಡ್ಸಿ ಸಣ್ಣ ಏನಣ್ಣ. ನಾವು ಹಿಂಗೆ ಮಾಡಿ ಸುಮಾರು ವರ್ಷಗಳಾಗೋಗಿತ್ತು. ನೆನಪೈತೆ ಸಣಿ? ಹೀಗೆ ತೋಟದ ಮನೆ, ಬಾವಿ ಮನೆ ಅಂತ ಮಾಡೋದು ಕಮ್ಮಿ. ನೋಡ್ರಿ ನಮ್ಮ ಭಟ್ರು ಏನೋ ಮಾಡ್ತಾವೆ. ಲೆಗ್ಗು ಇದಕ್ಕೆ ಹಾಕದನಾ ಬೇಡ ಬೇಡ ತಪ್ಪಲೆ. ಇನ್ನು ಒಂದು ನಿಮಿಷ ಹೇಳ್ತೀನಿ. ಆಮೇಲೆ ಎಲ್ಲ ಸರೋತೆ.
ಸ್ವಲ್ಪ ಈ ರಾಗಿ ಒಂದು ಕರ್ಗೆತ್ಕೊಂಡು ಜಾಸ್ತಿನೇ ಎತ್ಕ. ಕರೆಕ್ಟಾಗೈತವ ನಾನು ಇಕ್ಕಿದ್ದು ಶಾನ ಆಗ್ಲಾಗೋತೈತೆ. ಇದು ಬಿಸಿ ಆದ್ರೆ ಮುಟ್ಟಕ್ಕಾಗಲ್ಲ ತಪ್ಪಲೆಗಳು. என்ன குருவாயிரப்ப குற்றி சமர்த்தாச்சு என்னாச்சு? ಕಡ್ಡಿ ಬೆಂಕಿ ಹಂಗೆ ಬೀಳಲಿ. ತಗೋ ಕಡ್ಡಿ ತಂದ್ಬಿಡ್ತೀನಿ. ಸಾಕಾಕ ಹಾಂ ಬೆಂಕಿ ಇಲ್ಲ ಜರ ನಾನು ಒಲೆ ಉರ್ಸಕ್ಕೆ ಇಂಥ ಕಡ್ಡಿಗಳು ತಿಂಬೋದು. ನಾನು ಒಲೆ ಉರ್ಸೋಣ ಕಟ್ಟಿಂಗು ಬೆಂಕಿ ಬೀಳಲಿ. ಹಾಂ ಹಚ್ಚಿದ್ರಲ್ಲಿ ಎಕ್ಸ್ಪೋರ್ಟ್. ಗಟ್ಟಿ ಕಡ್ಡಿಗಳು ಎತ್ಕೊಂಬರಮ್ಮ. ಪದ ಏನಕ್ಕೆ ಕಾಳು ಚಟ್ನಿ ಬೆಂಕಿ ಬೀಳೋವರೆಗೂ ಹಂಗೆ ಗ್ಯಾಸ್ಗಿಂತ ಇದೆ ಚೆನ್ನಾಗಿ ಉರಿತೈತೆ. ಹಾಕ್ಲಾ ಹೋಗಿ ಎತ್ಕೊಂಬರ್ತೀನಿ ನಿನ್ನಲ್ಲಿ. ಗ್ಯಾಸ್ ಇದು ಮುಂದೆ ಏನಕ್ಕೆ ಆ ಕಡೆಗೆ ಇಕ್ಕಿ ಪಾತ್ರೆ ಸ್ವಲ್ಪ. ನೀವು ಬರೀ ಗಟ್ಟಿ ಕಟ್ಲಿಕ್ಕಾಗಲ್ಲ. ಏನು ಫೀಲ್ ಆಗ್ತಾಯ್ತಪ್ಪ? ಈ ಕಡೆ ನೋಡ್ಬೇಕು ಸ್ವಲ್ಪ. ಏನು ಫೀಲ್ ಆಗ್ತೈತೆ? ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಕಣ್ಣಲ್ಲಿ ನೀರು ಬರ್ತದೆ. ನಾವು ಸುಮಾರು ದಿನಗಳಾಯಿತು ಈ ಥರ ಎಲ್ಲ ಮಾಡಿ. ಇದೆಲ್ಲ ಸ್ಕೂಲ್ ಡೇಸ್ಗೆ ಹೊರಟೋಯ್ತು. ಈಗ ಎಲ್ಲ ಮಾಡ್ತಿದ್ವಿ. ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ. ಈಗೆಲ್ಲ ದೊಡ್ಡವರಾಗಿರೋದ್ರಿಂದ ದೊಡ್ಡದಾಗಿ ಮಾಡ್ಕೊಂಡು ಮನೆಯಲ್ಲೇ ತಿಂತೀವಿ. ಈಗೆಲ್ಲ ಚಿಕ್ಕದಾಗಿ ಮಾಡೋಕ್ಕೆ ಬರೋಲ್ಲ. ಹಾಂ, ಇದ್ರ ಮೇಲೆ ನಿನ್ನ ಅಭಿಪ್ರಾಯ? ಹಿಂಗೆ ಮಾಡ್ಕೊಂಡು ತಿನ್ನೋದ್ರ ಮೇಲೆ ಅಭಿಪ್ರಾಯ ಏನಾಯ್ತಪ್ಪಿ ಹೇಳ್ಬೇಕು. ನೋಡ್ರಿ, ತಪ್ಪಲೆ ಮೇಲೆ ಬಾಂಡ್ಲಿ ಈ ಥರ ಯಾರಾದರೂ ಮಾಡಿದ್ದೀರಾ? ಹೊಗೆ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ. ಮುಂದೆ ಭವಿಷ್ಯ ಕಾಣಿಸ್ತಾ ಇತ್ತಾ? ಹಾಂ, ನೋಡ್ರಿ, ಇಲ್ಲಿ ನಮ್ಮ ಹುಡುಗ ಒಬ್ಬನು ಫೋನ್ ನೋಡ್ಕೊಂಡವನೆ. ಶ್ರೀಧರ್, ಹಾಯ್ ಶ್ರೀಧರ್. ಹಾಯ್. ನೋಡಿದ್ದೀರಾ ನಮ್ಮ ಹುಡುಗ ಸ್ವಲ್ಪ ರೇರು. ಇವನು ಸ್ವಲ್ಪ ಶೈ ಫೀಲ್ ಆಗ್ತಾನೆ ಕ್ಯಾಮ್ರಾ ಮುಂದೆ ಕಡೆ ಬರೋದಕ್ಕೆ. ಯಾವುದು ಇಲ್ಲಪ್ಪ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ಬಾಯಲ್ಲಿ ಆಗ್ಬೇಕು ಇನ್ನೊಮ್ಮೆ. ಸಾಕು, ಇನ್ನೊಂದು ಸ್ವಲ್ಪ ಹಾಕು ಕಾಯಿಲಿ. ಎಲ್ಲ ಇಟ್ಬಿಡು.
ಎಣ್ಣೆ ಕಾಯಿಲಿ ಚೆನ್ನಾಗಿ. ಕದಾಯ್ತು ಹಾಕು ಎಣ್ಣೆ ಕದಾಯ್ತು ಹಾಕು. ಇನ್ನೊಂದು ಸ್ವಲ್ಪ ಹಾಕೋಣ ಎಣ್ಣೆ. ನಾನು 2 kgಗೆ ಅದು ಅದರಲ್ಲಿ ಎಣ್ಣೆ ಆಯ್ತು. ಅದ್ರಲ್ಲಿ ಬೇಜಾನ್ ಎಣ್ಣೆ ಬಿಟ್ಟೈತೆ ಅದರಲ್ಲಿ. ನಾ ಅದಕ್ಕೆ ಯೋಚನೆ ಮಾಡ್ತೇನೆ ತಿರ್ಗಿ ಎಣ್ಣೆ ಜಾಸ್ತಿ ಆಗ್ಬಿಡೋದು ಅಂತ. ಎಣ್ಣೆನೇ ಅದರಲ್ಲಿ ಬೇಜಾನ್ ಎಣ್ಣೆ ಸಡ್ಬಿಡು. ಪರಾಟ ಜಾಸ್ತಿ ಬಿಡಬೇಕು. ಅದು ಅರ್ಧ kg ಎಣ್ಣೆ ನಾವು ಪರಾಟಗೆ ಅಂತ ಇಷ್ಟು ಇಟ್ಟರೆ ಸಾಕು. ಎಷ್ಟು ಬಿಡ್ತೀನಿ ಯಾರಿಗೂ ಗೊತ್ತು. ಇನ್ನೂ ಚೆನ್ನಾಗಿ ಬೇಯಿಸ್ಬೇಕು, ತಟ್ಟಬೇಕು. ಹಾಂ ಹಾಕ ಅಪ್ಪೆ ಇರ ಎಣ್ಣೆ ಕದಾಯ್ತಪ್ಪ. ಹೊಗೆ ಬರೋದು ಗೊತ್ತಾಗಲ್ಲ ಎಣ್ಣೆಗೆ. ಹೊಗೆ ಬರೋದು ಗೊತ್ತಾಗ್ಬೇಕಾ ನಿಂಗೆ? ಒಗ್ಗರಣೆ ಬರೋದ್ರಾಗ ಚೆನ್ನಾಗಿ ಎಕ್ಸ್ಪೋರ್ಟ್. ಇನ್ನೂ ಇಲ್ಲ. ಹಾಂ ಇವಾಗ ಹಾಂ ತೋರಿಸ್ತಿರ್ಬೇಕ್ರೆ ಏನೇನು ಅಂತ. ಈರುಳ್ಳಿ ಹಾಕ್ಬೇಕು. ಇದು ಈರುಳ್ಳಿ, ಟೊಮೊಟೊ ಎಲ್ಲ ಒಟ್ಟಿಗೆ. ನಾವು ವಾರಕ್ಕೊಂದ್ಸರಿ ಯಾವ್ದಾನ ಹಿಂಗೆ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿದ್ರೆ ಬೆಂಕಿ ಇಕ್ಬೇಕಾ? ಹಾಂ ಬೆಂಕಿ. ಎಣ್ಣೆ ಸಾಲದ ಮನೇಲಿ ಹಾಕ್ಲಾ? ಹಾಕೋ. ಎಣ್ಣೆ ಜಾಸ್ತಿ ಆದರೆ ಬಗ್ಸ್ಬೋದು ಸಾಂಬಾರಲ್ಲಿ. ಬಿಡ ಸಾಕು ಬಿಡ. ಸಾಂಬಾರು ಕಟ್ಟೆ ಉಂಡಲ್ಲ. ಹಾಕ್ಲಾ? ಹಾಂ ಬೇಡ ಸಾಕು ಜಾಸ್ತಿ ಹಾಕಿ ಜಾಸ್ತಿ ಆಗೋಗಿತ್ತು ಅವಾಗಲೇ ಅದ್ರಾಗೆ. ಇಲ್ಲ ಕರೆಕ್ಟಾಗಿ ಸುಮ್ಮನೆ ಅದು ನೀರು ಬಿಟ್ಕೊಂಡಿದ್ದಾರೆ. ಟೊಮೆಟೊ ನೀರು ಚಿಕನಾಗಿ ಎಣ್ಣೆ ಬಿಟ್ಕೊಂಡೈತೆ. ಎಲ್ಲ ಯಾಕ ಯೋಚನೆ ಸಾಲ್ಟ್ ಬಿಡ. ಸಾಲ್ಟು ನೈಸ್ ಸಾಲ್ಟ್. ಈ ಕಡೆ ಕಂಟಗಳು ಚೆನ್ನಾಗಿ ಬರುತ್ತೆ. ಪಟ್ಟೆ ಇದೆ. ಕಂಟಗಳು ಚೆನ್ನಾಗಿ ಬರೆಸ್ತೀಯಲ್ಲ. ಕಂಟಗಳು ಚೆನ್ನಾಗಿ ಬರೆಸ್ತೀಯ. ಕಂಟಾಗ್ಲು ಒರೆಸ್ಕೊಂಡ್ರೆ ಕ್ಲೀನಾಗಿರ್ತದೆ. ಅಲ್ಲ ನಾನು ಇಷ್ಟು ಚೆನ್ನಾಗಿ ಕಂಠ ಒರೆಸೋದು ನೋಡಿರ್ಲಿಲ್ಲ. ಹೇಳು ಎಲ್ಲ. ಸಾಲ್ಕ ಬಂತ ಮಸಾಲ. ಸ್ವಲ್ಪ ಬಾಯಲ್ಲಾಗ್ಲಿರ ಸರ್ ಹೋಗುತ್ತೆ. ಸೌಟಾಗೈತೆ ತೆಗಿಯ.